ಗುಡ್ ಮಾರ್ನಿಂಗ್ ಫ್ರೆಂಡ್ಸ. ರಾತ್ರಿ ಪೂರ್ತಿ ಮಳೆ ಐತೈತಿ. ಕಬ್ಬೇನೋ ಬಿದ್ದೈತಂತ ನಮ್ಮ ಮನೆಯವ್ರು ಕಬ್ಬು ಬಳಸಕತ್ತಾರ. ಅಯ್ಯೋ ಅಯ್ಯೋ ಅಲ್ಲಿ ಬಿದ್ದೈತಿ ನೀರು ಕಬ್ಬು. ಎಲ್ಲಿದವ್ರಿ ತೊಗೊಂಬ ಅಂದ್ರೆ ಆಯ್ ಸರಿ ಬ್ಲ್ಯಾಕಿ ಬನ್ನಿ ವಿಡಿಯೋ ಮಾಡ್ಕೊಂಡು ಸಾಹೇಬ್ರ ನಾ ಮುಂದೆ ಮಳೆ ಬರುತ್ತೆ ಹೋಗ್ತೀನಿ. ಏನು ಮಾಡೋರ ರೀ ಹೋಗಿರಿ. ಇಷ್ಟು ದಿನದಲ್ಲಿ ನಿನ್ನೆ ರಾತ್ರಿ ನಮ್ಗೆ ಮಳೆ ಜಾಸ್ತಿ ಆಗಿದ್ದು, ಅದರಲ್ಲಿ ಹಳ್ಳಕ್ಕೆ ನೀರು ಬಂದಿಲ್ಲ. ನಮ್ಮ ಮನೆಯವರಲ್ಲಿ ಸಜ್ಜಿ ಆಚೆ ಕಡೆ ಬದು ಐತೆಲ್ಲ ಹಳ್ಳದ ದಂಡಿ ಸಜ್ಜಿ ಮೇವು ಹಚ್ಚಕತ್ತಾರ. ಈಗ ಮತ್ತು ಹನಿ ಬಂತ. ನಮ್ಮ ಗೌರಿ ಇಲ್ಲೆಲ್ಲ ಎಲೆ ಸಿಗಿಸ್ಕೊಂಡು ಹಗ್ಗ ಮಳೆ ಬಂದು ನೋಡ್ರಿ. ಮತ್ತು ವಾ ಜೋರ ಬಂತಿದೆ. ಇಲ್ಲ ನನ್ನ ಗಂಡ ಸುಳ್ಳ ನನ್ನ ಕೆಲಸ ಖಾಲಿ ಇರಬಾರ್ದ್ರಿ ಅವ್ರಿಗೆ. ಮಯ್ಯ ಗೌರಕ್ಕ ಇಲ್ಲ ಸುಮ್ಮನೆ ಮಯ್ಯ ಶಾಣ್ಯಾಕಾಗ ಇವತ್ತೊಂದು ದಿನ ಮಳೆ ಐತಿ. ಇದು ಲೇ ಮಗನ ಮಳೆಗೆ ಯಾಕೆ ಬಂದು ತೋರ್ಸ್ಕೊಳಕ್ಕೆ ಅಲ್ಲೆದಾರವ್ರು ಕನಸಂಗಿಲ್ಲ. ನಮ್ಮ ಪಪ್ಪಿನಲ್ಲೇ ಮಣ್ಣು ಮಾಡೇವಿ ನಾವು. ಕಾಣಿಸ್ತಾರೆ ನೋಡ್ರಿ ಇಲ್ಲಿ. ಓಯ್ ವೆಂಕಟೇಶ ಅಲ್ಲೇ ಮಾಡಕತ್ತಿ. ಈಗ ಮಳೆಯೊಳಗೆ ಸಜ್ಜಿ ಮೇವು ಹಚ್ಚಿದ್ರು. ಹಾಂ ಜಾಕ ಮಾಡ್ತೇನಪ್ಪ. ತಲೆ ತೋದ ಬಿಡ್ತಿತ್ತು. ವೆಂಕಟೇಶ ಜೋರೈತಿ ಬಾ ತೋರ್ಸ್ಕೋತಿ ಬಾ. ಮಾವಿನ ಗಿಡನ ತೊಗೊಂಡಿನ. ಮಾವಿನ ಗಿಡ, ನೇರಳೆ ಹಣ್ಣಿನ ಗಿಡ ನಮ್ಮ ಮನೆಯವರಲ್ಲೆಲ್ಲ ಹಚ್ಚಾಕೊಂಡ್ರೆ ಎಲ್ಲಿ ಹಚ್ತಾರೋ ಗೊತ್ತಿಲ್ಲ. ಕರೆಕ್ಟ್ ಜಾಗದಲ್ಲಂತೂ ಹಚ್ಚಲ್ಲ ಅಂತ ಗೊತ್ತು. ಹೊರಗೆ ಜಿಟಿ ಮಳೆ ಹತ್ತೈತಿ. ಕರೆಂಟ್ ಒಂದು ಹೋದು ನೋಡ್ರಿ. ಕರೆಂಟ್ ಹೋದು ಮತ್ತು ನೆಟ್ವರ್ಕ್ ಏನು ಮಾಡಿದ್ರು ನೆಟ್ವರ್ಕ್ ಸಿಗಲ್ತ್ರಿ. ಪಾಪ ನಮ್ಮ ಕಸ್ಟಮರ್ ಸಿಕ್ಕಾಬಡೆ ಬೇಜಾರು ಮಾಡ್ಕೊಳಕತ್ತಾರ. ಬಟ್ ನಾನು ಹೇಳಿದ್ರೆ ಕೆಲವ್ರಿಗೆ ಸುಳ್ಳು ಅಂತ ಅನಿಸ್ಬೋದ. ನಿನ್ನೆಯಿಂದ ತಲೆ ಕೆಟ್ಟೋಗ್ಬಿಟ್ಟಿದೆ ನಮ್ಮ ನೆಟ್ವರ್ಕ್ ಸಂಬಂಧ. ವೈಫೈ ಹಾಕಿಸ್ಕೋಬೇಕಂತಂದ್ರೆ ವೈಫೈನೂ ಅದು ಹಿಂಗೆ ಟವರ್ ಏನಾದರೂ ನಿಯರ್ ಇದ್ರೆ ಅಷ್ಟೇ ವೈಫೈ ಬರ್ತೈತೆ ಅಂತ ಹೇಳ್ತಾರೆ. ಏನಂತ ಒಂದು ಗೊತ್ತಾಗಲ್ತೆ. ಯಾಕಂದ್ರೆ ಹೈ ಅಮೌಂಟ್ನ ಇನ್ವೆಸ್ಟ್ ಮಾಡೋದಂತ ಸ್ವಲ್ಪ ಕಷ್ಟನ ಆಕೈತಿ ಮಂತ್ಲಿ. ಅದೇ ಯೋಚನೆ ಮಾಡಾಕತ್ತೇನಿ, ವೈಫೈ ಹಾಕಿಸ್ಕೊಳ್ಳ ಬಿಡ್ಲ ಏನು ಒಂದು ತಿಳಿವಲ್ತ್ರಿ. ದಿಕ್ಕ ತೋರ್ಸ್ಲಾರಂಗೆ ಆಗತೈತಿ. ಒಳ್ಳೆ ಬೇಜಾರಂದ್ರೆ ಸಖತ್ ಬೇಜಾರಾಗತೈತಿ. ಯಾಕಂದ್ರೆ ಈಗ ಹಬ್ಬದ ಸೀಸನಲ್ಲೂ ಸ್ವಲ್ಪ ಏನಾದರೂ ಬಿಸ್ನೆಸ್ಸಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಣ, ಏನಾದರೂ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡ್ರೆ ನೆಟ್ವರ್ಕ್ ಆನ್ಲೈನ್ ಬಿಸ್ನೆಸ್ ಅಂತಂದಿಂದ ಕೆಲವರು ಏನು ಅನ್ಕೊಂಡಾರ, ಸೀರೆ ತೊಗೊಂಬರ್ತಾರ, ಅವ್ರ ಕಸ್ಟಮರ್ ಇರ್ತಾರ, ಸೇಲ್ ಮಾಡ್ತಾರ, ಮುಗೀತಪ್ಪ ಅಂತ ಅನ್ಕೋತಾರ. ಆ ಥರ ಏನೂ ಇರಂಗಿಲ್ಲ. ನಾವು ಜಸ್ಟ್ ಏನಂದ್ರೆ ಪಾಸಿಟಿವ್ನ ಮಾತ್ರ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿರ್ತೇವೆ. ಏನಂತಂದ್ರೆ ಲಾಭನ ಮಾತ್ರ ಶೇರ್ ಮಾಡ್ಕೊಂಡಿರ್ತೇವೆ. ನಷ್ಟನೂ ಇರ್ತೈತೆ, ಅದರಿಂದ ಇರಂಗಿಲ್ಲ ಅಂತಲ್ಲ. ಈಗ ನನಗಿಲ್ಲ ನೆಟ್ವರ್ಕ್ ಇಶ್ಯೂ ಸರಿಯಾಗಿ ಕೊರಿಯರ್ ಸರ್ವಿಸ್ ಒಂದು ಇಲ್ಲಿ ನಮ್ಮ ತಾಲೂಕಲ್ಲಾಗಲಿ ಲೋಕಾಪುರದಲ್ಲಾಗಲಿ ಕೊರಿಯರ್ ಸರ್ವಿಸ್ ಅವೈಲೇಬಲ್ ಇಲ್ಲ ಸರಿಯಾಗಿ. ನಾವು ಕಳಿಸಿದ್ರೆ ಸರಿಯಾಗಿ ಇಲ್ಲಿಯವ್ರು ಸರಿಯಾಗಿ ಕಳಿಸಿದ್ರೆ ಅಲ್ಲಿ ಡೆಲಿವರಿ ಕೊಡೋರು ಅವ್ರು ಸರಿಯಾಗಿ ಡೆಲಿವರಿ ಕೊಡೋಂಗಿಲ್ಲ. ಹಿಂಗಾಗಿ ತಲೆ ಕೆಟ್ಟೋಗ್ಬಿಟ್ಟೈತಿ. ಏನು ಮಾಡ್ಬೇಕಂತನೂ ಗೊತ್ತಾಗುತ್ತೆ. ದೇವ್ರನ್ನ ಬೈಯೋಕ್ಕೂ ಮನಸ್ಸಿಲ್ಲ. ಈ ಕಡೆ ಪರಿಸ್ಥಿತಿನ ಒಪ್ಕೊಳ್ಳೋಕ್ಕೂ ರೆಡಿ ಆಗಲ್ತು ಮನಸ್ಸು. ಯಾಕಂದ್ರೆ ಎಷ್ಟು ಬೇಜಾರಾಗ್ಬಿಡ್ತೈತೆ ಅಂದ್ರೆ ಏನಪ್ಪ ನಮ್ಮ
ಇಷ್ಟೊಂದು ಎಫರ್ಟ್ ಹಾಕ್ತೇನೆ, ಇಷ್ಟೊಂದು ಹಾರ್ಡ್ ವರ್ಕ್ ಮಾಡ್ತೇನೆ. 12 ಗಂಟೆವರೆಗೂ ನಾನು ಕಸ್ಟಮರ್ ರಿಪ್ಲೈ ಮಾಡ್ತೀನಿ, ಅವ್ರ ಜೊತೆ ಮಾತಾಡ್ತೀನಿ, ಆರ್ಡರ್ ತೊಗೋತೀನಿ, ಸೀರೆನ ಕಳಿಸ್ತೀನಿ. ಇಷ್ಟೆಲ್ಲ ಕಷ್ಟಪಟ್ಟು ಒಳ್ಳೆ ರೀತಿಯಿಂದ ನಾನು ದುಡಿಮೆ ಮಾಡಕತ್ತೀನಿ. ಯಾಕೆ ನನಗೆ ಇಷ್ಟೊಂದು ಅಡೆತಡೆ, ಇಷ್ಟು ಬೇಜಾರಾತ್ರಿ ನಂಗೆ. ನಿನ್ನೆ ರಾತ್ರಿ ನಂಗೆ ಅಳೋನ ಬಂದ್ಬಿಡಿದ್ದು, ನಂಗೆ ಅಷ್ಟೊಂದು ಬೇಜಾರಾಗ್ಬಿಡ್ತು ನಂಗೆ. ಯಾಕಂತಂದ್ರೆ ನಂಗೆ ನೆಟ್ವರ್ಕ್ ಇದ್ರೆ ನಾನು ಅವ್ರ ಜೊತೆ ಮಾತಾಡೋಕ್ಕಾಕೈತಿ. ಅದು ನಾನು ಯಾವಾಗೋ ಮೆಸೇಜ್ ಕಳ್ಸಿರ್ತೀನಿ, ಅವ್ರು ಯಾವಾಗೋ ನೋಡ್ತಿರ್ತಾರೆ, ಅವ್ರು ಯಾವಾಗೋ ಮೆಸೇಜ್ ಕಳ್ಸಿರ್ತಾರೆ, ನಮ್ಗೆ ಯಾವಾಗೋ ಬರ್ತೈತಿ. ನಾನು ಸ್ಟೇಟಸ್ ಹಾಕಿರ್ತೀನಿ, ಆಲ್ರೆಡಿ ಎಲ್ಲ ಸೋಲ್ಡ್ ಔಟ್ ಆಗಿಬಿಟ್ಟಿರ್ತಾವ. ಭಾಳಷ್ಟು ಕಸ್ಟಮರ್ಗೆ ಹೆಂಗಾಗತೈತಿ, ಡಿಸಪಾಯಿಂಟ್ ಆಗತೈತಿ. ನಾನು ಸ್ಟೇಟಸ್ ಯಾವಾಗ ಹಾಕಿರ್ತೀನಿ, ಅವು ಯಾವಾಗೋ ಕಸ್ಟಮರ್ಗೆ ಹೋಗ್ಬಿಡ್ತಾವು. ತಲುಪ್ದವ್ರಿಗೆ ಜಲ್ದಿನ ಅಮೌಂಟ್ ಹಾಕಿ ಅಡ್ರೆಸ್ನ ಕಳಿಸ್ಬಿಡ್ತಾರ. ನಮ್ಮ ಮನೆಯವ್ರ ಟೆನ್ಷನ್ ಮಾಡ್ಕೊಳಕ್ ಬೇಡ, ನೀನು ಟೆನ್ಷನ್ ಮಾಡ್ಕೋತಿ, ಟೆನ್ಷನ್ ಇರ್ತೈತಿ ಬಿಸ್ನೆಸ್ ಅಂತಂದಿಂದ, ಅದಕ್ಕೆ ಮಾಡಬೇಡ ಅಂತ ಹೇಳಿದ್ರು ಕೇಳಂಗಿಲ್ಲ. ನೀನು ಏನಾದರೂ ಮಾಡ್ಕೊತ ಹೋಗಿ ಸಮಾಧಾನ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರ್ತೈತೆ ಅದು, ನನ್ನ ನಾವು ಹೆಂಗೆ ಕಸ್ಟಮರ್ ಜೊತೆ ಜಲ್ದಿ ಅವ್ರಿಗೆ ಸೀರೆಗಳನ್ನ ತಲುಪಿಸ್ತೀವಿ, ಅವ್ರ ಜೊತೆ ಹೆಂಗೆ ನಾವು ಮಾತಾಡ್ತೇವೆ, ಎಷ್ಟು ಜಲ್ದಿ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತೇವೆ ಅನ್ನೋದ್ರ ಮ್ಯಾಗ ನಮ್ಮ ಬಿಸ್ನೆಸ್ ಇಂಪ್ರೂವ್ ಆಗಿರ್ತೈತಿ. ಬಟ್ ನಮ್ಗೆ ದಿನ ಏನು ಆಗತೈತೆ ಅಂತಂದ್ರೆ ನೆಟ್ವರ್ಕ್ದು ಇಶ್ಯೂ ಸಿಕ್ಕಾಪಟ್ಟೆ ಆಗತೈತಿ. ಏನು ಮಾಡ್ಬೇಕಂತನ ಗೊತ್ತಾಗಲ್ದ, ದೇವ್ರನ್ನ ನಂಗೆ ದಾರಿ ತೋರಿಸ್ಬೇಕ. ಬಟ್ ಏನೋ ಒಂದು ಕಷ್ಟಪಟ್ಟು ನಮ್ಗೆ ಯಾಕೆ ಈ ಥರ ಆಕೈತಪ್ಪ ಅಂಥೇಳಿ ಯಾವುದು ನಮ್ಗೆ ಎಷ್ಟು ಈಸಿಯಾಗಿ ಸಿಕ್ಕಿಲ್ಲ. ಕೆಲವ್ರಿಗೆ ಅನ್ನಿಸ್ಬೋದ ರುಕ್ಮಿಣಿಗೆಲ್ಲಾನು ಈಸಿಯಾಗಿ ಸಿಕ್ಕೈತಿ, ಅವಳು ಆರಾಮದಾಳ, ಹ್ಯಾಪಿ ಆಗದಾಳ ಅಂತ. ನಾವು ಒಂದು ಬಿಸ್ನೆಸ್ ಅಂತ ಏನಾದರೂ ಮಾಡ್ಕೊಂಡಾಗ ಪ್ರತಿ ಸಲನೂ ನನ್ನ ಮೊದಲ ರೊಟ್ಟಿದು ಚಟ್ನಿದು ಅದನ್ನು ಮಾಡ್ತಿದ್ನಿ. ಅದರಲ್ಲಿ ನಂಗೆ ಸ್ವಲ್ಪ ಪ್ರಾಬ್ಲಮ್ ಆದಿಂದ ಅದನ್ನ ಬಿಟ್ಟೆ ನಾನು ಬ್ಯಾಡ ಅಂತೇಳಿ. ಬಟ್ ಇದನ್ನು ಬಿಟ್ಟು ನಾನು ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಮಧ್ಯೆ ಒಂದು 6 ಮಂತ್ 1 year ಬಿಟ್ಟಿದ್ದೆ ನಾನು ಸೀರೆ ಸೇಲ್ ಮಾಡೋದು, ಮತ್ತೆ ಕಂಟಿನ್ಯೂ ಮಾಡಾಕತ್ತೀನಿ. ಮತ್ತು ನನ್ನ ನೆಟ್ವರ್ಕದ ಇಷ್ಟೊಂದು ಸಮಸ್ಯೆ ಆಗತೈತಿ. ಬಟ್ ಅದಕ್ಕೆ ಏನು ಸೊಲ್ಯೂಷನ್ ಐತಂತ ನನಗೂ ಗೊತ್ತಿಲ್ಲ. ವೈಫೈ ಹಾಕಿಸ್ಕೊಳ್ಳೋದು ಅಂದ್ಬಿಟ್ರೆ ಬೇರೆ ಆಪ್ಷನ್ ಇಲ್ಲ. ಬಟ್ ವೈಫೈ ಹಾಕಿಸ್ಕೊಂಡಿಂದ ಅದು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಕೈತಂತ ಅದು ಗೊತ್ತಾಗಲ್ತ. ಇಲ್ಲೇ ವೈಫೈನೂ ಹಾಕಿಸ್ಕೋಬೇಕಾ, ಮತ್ತು ಮೊಬೈಲ್ಗೆ ರಿಚಾರ್ಜ್ನು ಮಾಡಿಸ್ಕೋಬೇಕಾ, ಎರಡೆರಡು ಕಡೆ ಇನ್ವೆಸ್ಟ್ ಮಾಡ್ಬೇಕಾಕೈತಿ. ಅದನ್ನ ಯೋಚನೆ ಮಾಡಾಕತ್ತೀನಿ, ಇವತ್ತು ಮಾತಾಡ್ತೀನಿ. ಇಲ್ಲಿ ಏರ್ಟೆಲ್ ಅಂತೂ ಬರೋದನೇ ಇಲ್ಲ ನೆಟ್ವರ್ಕ್. ಜಿಯೋ ಅಂದ್ಬಿಟ್ರೆ ಬೇರೆ ಯಾವ ಸಿಮ್ಮು ನೆಟ್ವರ್ಕ್ ಬರಂಗಿಲ್ಲ. ವೆಂಕಟೇಶ ಚಾ ತೊಗೊಂಬರ್ಲಿ ಬಾ ಒಂದು ಸ್ವಲ್ಪ. ಹಾಗಾಗಿ ಮಾತಾಡಿ ನೋಡ್ಕೋತೇನೆ. ಅಟ್ಲೀಸ್ಟ್ 1 month ಆದ್ರೆ, ಯಾಕಂದ್ರೆ ವೈಫೈ ಅಂತಂದ್ರೆ ಇಲ್ಲಿ ಮನ್ಯಾಗಷ್ಟೇ ಬರ್ತೈತೆ ಅದ. ಮತ್ತೆ ಎಲ್ಲಾದ್ರೂ ನಾವು ಸೈಡ್ ಹೋದ್ವಿ ಅಂದ್ರೆ ಅವಾಗ ಬೇಕು ನನ್ಗೆ ಇದು ಮೊಬೈಲ್ ರಿಚಾರ್ಜ್, ಡೇಟಾನು ಬೇಕು, ಮೊಬೈಲ್ ರಿಚಾರ್ಜ್ ಬೇಕೆಲ್ಲ ಬೇಕು. ಏನಪ್ಪ ದೇವ್ರು, ಯಾಕೆ ನಮ್ಗೆ ದೇವ್ರು ಇಷ್ಟೊಂದು ಪರೀಕ್ಷೆ ಮಾಡಕತ್ತಾನಂತ ನಂಗೆ ಗೊತ್ತಾಗಲ್ತು. ಬಟ್ ಸಿಕ್ಕಾಡೆ ಬೇಜಾರಾಗ್ಬಿಡ್ತದೆ ನಮ್ಗೆ. ನನ್ನ ಇದನ್ನ ಈ ಟೈಮ್ ನಾನು ನೆನೆಸ್ಕೊಂಡಾಗ ಬೇಜಾರಾಗ್ಬಿಡ್ತೈತಿ. ಅದು ನಂಗೆ ಅಳುವ ಬಂದ್ಬಿಡ್ತೈತಿ, ಯಾಕೆ ದೇವ್ರು ಇಷ್ಟೊಂದು ಪರೀಕ್ಷೆ ಮಾಡ್ತಾನಪ್ಪ ನನಗೆ ಅಂಥೇಳಿ. ಇರಲಿ, ಒಟ್ಟಿನಲ್ಲಿ ಸಹಿಸ್ಕೋತೇನೆ. ದೇವ್ರು ಎಷ್ಟೇ ಪರೀಕ್ಷೆ ಮಾಡಲಿ, ನನ್ನ ಹಠ, ನಾನೇನು ಅಚೀವ್ ಮಾಡ್ಬೇಕಂತ ಅನ್ಕೊಂಡೇನಲ್ಲ ಅದನ್ನ ಬಿಡಂಗಿಲ್ಲ. ದೇವ್ರು ಎಷ್ಟೇ ಅಡೆತಡೆ ತಂದು ಕೊಟ್ಟರು ನಾನು ಬಿಡಂಗಿಲ್ಲ. ಏನೇ ಕಷ್ಟ ಆದ್ರೂ ನಾನು ಸಹಿಸ್ಕೋತೇನಪ್ಪ, ಸಹಿಸ್ಕೊಳ್ಳೋ ಶಕ್ತಿ ಕೊಡು ಭಗವಂತ ಅಷ್ಟೇ ಕೇಳ್ಕೊಳ್ಳೋದು. ಯಾವುದೋ ರೀತಿಯಿಂದ ನನ್ಗೆ ಕಷ್ಟ ಕೊಡ್ತೀಯ, ಸರಿ ಕೊಡು, ನಾನು ಸಹಿಸ್ಕೋತೇನೆ, ಆ ಕೆಪಾಸಿಟಿ ನನಗೆ ಐತೆ ಅಂತೇಳಿ ದೇವ್ರ ಹತ್ರ ಕೇಳ್ಕೊಳ್ಳೋದು. ಬಟ್ ಇವತ್ತು ಸಿಕ್ಕಾಬಿಟ್ಟು ಬೇಜಾರೈತೆ ನನಗೆ. ಹಂಗಾಗಿ ನಾನು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡು, ಕೆಲವರೆಲ್ಲ ಹೆಂಗಂತಂದು ಸರಿಯಾಗಿ ರಿಪ್ಲೈ ಮಾಡಲಿಲ್ಲ ಅಂದ್ರೂ ಸಹಿತ ಅಲ್ಲಿ ಕೆಲವರು ಅರ್ಥ ಮಾಡ್ಕೋತಾರ ನಾನು ಹಳ್ಳಿಯಲ್ಲಿ ಇರೋದು, ಇಲ್ಲಿ ಸರಿಯಾಗಿ ನೆಟ್ವರ್ಕ್ ಇರಂಗಿಲ್ಲ ಅನ್ನೋದು. ಇನ್ನು ಕೆಲವ್ರು ಅರ್ಥ ಮಾಡ್ಕೊಳಂಗಿಲ್ಲ, ಬೈಕ್ ಬಂದಂಗೆಲ್ಲ ಬೈತಿರ್ತಾರ, ಮೆಸೇಜ್ ಹಾಕಿ ಬೈತಿರ್ತಾರ. ಅದನ್ನು ಸಹಿಸ್ಕೋಬೇಕ. ಈ ಕಡೆ ದೇವರ ಕಷ್ಟದ ಮ್ಯಾಗ ಕಷ್ಟ ಕೊಡಾಕತ್ರ ಅದನ್ನು ಸಹಿಸ್ಕೋಬೇಕ. ಈ ಕಡೆ ಕೆಲವರ ಅರ್ಥ ಮಾಡ್ಕೊಳ್ತಾರ, ಅರ್ಥ ಮಾಡ್ಕೊಳ್ದೆ ಇರೋರ ರೂಢಾಗೆಲ್ಲ ಮಾತಾಡ್ತಾರ. ಬಟ್ ಇದು ಐತಲ್ಲ ಸಿಕ್ಕಾಪಟ್ಟಿ ಖರಾಬ್ ಐತಂತ ಅನ್ಕೋತೇನೆ ನಂದು. ಇಲ್ಲೇ ಹೊರಗೆ ಜಡಿ ಮಳೆ ಹತ್ತೈತಿಲ್ಲ, ಹಂಗೆ ಸ್ವಲ್ಪ ಮೆಣಸಿನ್ಕಾಯಿ ಬಜ್ಜಿ ಭಾಳ ದಿನ ಆತ ಬಜ್ಜಿ ಮಾಡ್ಬೇಕಂತ ಅನ್ಕೊಂಡೆ. ವೆಂಕಟೇಶ ಬಾರಪ್ಪ ಒಂದಿಟ್ಟು. ಈಗ ನಾ ಬರೋ ಮಟ್ಟ ನೀವು ವೇಟ್ ಮಾಡಾಕತ್ತೀನ? ನಮ್ಮ ಮನೆಯವ್ರು ಚಾ ಕೊಟ್ಟು ಬರ್ತೇನೆ. ಖರೇನ ನಂಗೆ ಈ ನಮ್ಮನೆ ಟೆನ್ಷನ್ ಶುರು ಆಗ್ಬಿಟ್ಟೈತೆ. ನಂಗೆ ತಲೆನ ಓಡವಲ್ತು, ಏನು ಮಾಡ್ಬೇಕು ಏನು ಬಿಡ್ಬೇಕಂತನ ಗೊತ್ತಾಗಲ್ತು ನನಗೆ. ಅಷ್ಟೊಂದು ದೇವರ ಪರೀಕ್ಷೆ ಮೇಲೆ ಪರೀಕ್ಷೆ ಮಾಡಾಕತ್ತಾನ. ಹೆಂಗೆ ಅದನ್ನು ಹೇಳ್ಬೇಕಂತ ಗೊತ್ತಾಗಲ್ತು ನನಗೆ. ಯಾಕಂದ್ರೆ ಕೆಲವ್ರು ಅನ್ಕೊಂಡಿರ್ತಿರಲ್ಲ,
ಈ ಸೀರೆ ತೊಗೊಂಡ್ಬರ್ತಾರೆ, ಆರಾಮ್ಸೆ ಸೇಲ್ ಮಾಡ್ತಾರೆ, ಇವ್ರಿಗೇನು ಲಾಭ ಬರ್ತೈತಿ, ಏನೂ ತೊಂದರೆ ಇಲ್ಲ ಅಂತೇಳಿ ಅದು. ಬಟ್ ಬೇರೆದವ್ರಿಗೆ ಇರ್ಬೋದು, ಬಟ್ ನನಗೆ ಇಲ್ಲಿ ಮೇನ್ ನೆಟ್ವರ್ಕ್ ಇಶ್ಯೂ. ನೆಟ್ವರ್ಕ್ ಇದ್ರೆ ನಾನು ಹೆಂಗೆ ಏನು ಬೇಕಾದ್ರೂ ಫೇಸ್ ಮಾಡ್ತೀನಿ, ಏನೇ ಆದ್ರೂ ನನ್ನ ಸಹಿಸ್ಕೋತೀನಿ. ಬಟ್ ಮೇನ್ ನಂಗೆ ಬೇಕಾಗಿರೋದು ನೆಟ್ವರ್ಕ್. ಕಡೆ ಯೂಟ್ಯೂಬ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲೇ ನಾನು ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ, ಎಲ್ಲೇ ನನ್ನ ಕಸ್ಟಮರ್ ಜೊತೆ ಮಾತಾಡ್ಬೇಕಾದ್ರೆ, ಅವ್ರು ರಿಪ್ಲೈ ಮಾಡಬೇಕಾದ್ರೆ ನೆಟ್ವರ್ಕ್ ಬೇಕೇ ಬೇಕು. ಮೇನ್ ಅದ ಆಗತೈತಿ. ಇವತ್ತು ಆದಷ್ಟು ಅದಕ್ಕೊಂದು ದಾರಿನ ಕಂಡ್ಕೋತೀನಿ, ನೋಡೋಣಂತ ಏನಕ್ಕೈತೆ ಅಂತ ಗೊತ್ತಿಲ್ಲ. ಬಟ್ ಯಾರೋ ಏನೋ ಆನ್ಲೈನಲ್ಲಿ ಬಿಸ್ನೆಸ್ ಮಾಡ್ತೇನೆ ಅಂತಂದಿಂದ ಮತ್ತು ಯಾರಾದ್ರೂ ಅವ್ರು ಮಾಡ್ತಾರೆ, ಅವ್ರಿಗೆ ಸಿಕ್ಕಾಪಟ್ಟೆ ಲಾಭ ಆಕೈತಿ, ನಾವು ಮಾಡ್ಬೇಕು, ನಮಗೂ ಲಾಭ ಆಕೈತೆ ಅಂತ ಆ ಥರ ಅನ್ಕೊಳ್ಳಿ. ಪಾಸಿಟಿವ್ ಥಿಂಕ್ ಮಾಡ್ಬೇಕಿಲ್ಲ ಅಂತಲ್ಲ, ಬಟ್ ಸಾವಿರ ಸಲ ಯೋಚನೆ ಮಾಡಿ. ಯಾವುದೋ ಒಂದು ಈಸಿಯಾಗಿ ಯಾರಿಗೂ ಸಿಗಂಗಿಲ್ಲ. ಎಲ್ಲೋ ಅದೃಷ್ಟ, ಅದು ಯಾವುದೋ ಪೂರ್ವ ಜನ್ಮದ ಪುಣ್ಯದ ಫಲನೋ ಅಥವಾ ಏನೋ ಗೊತ್ತಿಲ್ಲ, ಅವ್ರಿಗೆ ರೇರ್ ಮಾಡಿರೋ ಪುಣ್ಯದ ಫಲನೋ ಅಂಥವ್ರಿಗೆಲ್ಲ ಈಸಿಯಾಗಿ ಸಕ್ಸಸ್ ಸಿಕ್ಬಿಡ್ತೈತೆ. ಹಿಡ್ದಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರಲ್ಲ, ಮುಟ್ಟಿದ್ದೆಲ್ಲ ಬಂಗಾರ. ನೋಡ್ರಿ, ಬಂಗಾರ ಆಕೈತಿ. ಅವ್ರು ಏನು ಅಂತಾರ ಅದೆಲ್ಲ ಸಿಗ್ದೈತೆ, ಅವ್ರಿಗೆ ಈಜಿಯಾಗಿ ಸಿಕ್ಕೊಂತ ಹೋಗ್ತೈತಿ ಅಂತೇಳಿ ಎಲ್ಲೋ ಒಬ್ರಿಗೆ ಇರ್ಬೋದ. ಬಟ್ ನನ್ನ ಲೈಫಲ್ಲಿ ನಂಗೆ ತಿಳುವಳಿಕೆ ಬಂದಾಗಿಂದ ಇಲ್ಲಿವರೆಗೂ ಯಾವುದು ನಾನು ಎಷ್ಟು ಎಫರ್ಟ್ ಹಾಕ್ತೇನೆ ಅಂತಂದ್ರೆ, ಪರ್ಸ್ನಲಿ ನನಗೆ ಗೊತ್ತಾ, ನಾನು ಪೂಜೆ ಮಾಡೋ ದೇವ್ರಿಗೆ ಗೊತ್ತಾ. 100% ಅಲ್ಲ, ಒಂದು 200-400% ನಾನು ಎಫರ್ಟ್ ಹಾಕ್ತೇನೆ. ನನ್ನ ಶಕ್ತಿನ ಮೀರಿ ನಾನು ಎಫರ್ಟ್ ಹಾಕ್ತೀನಿ. ಯಾವುದೋ ಒಂದು ಕೆಲಸನ ಮಾಡ್ಬೇಕಾದ್ರೆ, ಏನಾದರೂ ಒಂದು ಮಾಡ್ಬೇಕಾದ್ರೆ. ಬಟ್ ಅದ್ರಲ್ಲಿ ಸಕ್ಸಸ್ ಸಿಗ್ತದೆ, ನನಗೆ ಇಲ್ಲಂತಲ್ಲ, ಸಕ್ಸಸ್ ಸಿಗ್ತತಿ. ಜಾಸ್ತಿ ಖುಷಿಗಿಂತ ಜಾಸ್ತಿ ಟೆನ್ಷನ್ ಜಾಸ್ತಿ ನನಗೆ ಯಾವುದೋ ಒಂದರಲ್ಲಿ. ಯೂಟ್ಯೂಬಲ್ಲಿ ಸ್ಟಾರ್ಟಿಂಗ್ ನೋಡ್ಬೋದು, ಸಿಕ್ಕಾಪಟ್ಟೆ ನೆಗೆಟಿವ್ ಕಾಮೆಂಟ್ಸ್ ಬರ್ತಿದ್ದು. ನಾನು ಅದಕ್ಕೂ ತಲೆ ಕೆಡಿಸ್ಕೊಳ್ಳಿಲ್ಲ, ಹಂಗೆ ಮುನ್ನುಗ್ತಾನೆ ಇದ್ದೀನಿ. ಬಟ್ ಬಿಸ್ನೆಸ್ ಅಂತ ಬಂದಾಗ ನನಗೆ ಈಗ ನೆಟ್ವರ್ಕದ ಇಷ್ಟ ತಲೆ ಬಿಸಿ ಆಗ್ಬಿಟ್ಟೈತೆ ನಮ್ಗೆ. ಯಪ್ಪ ದೇವ್ರಿ, ಸಾಕು ಅನಿಸ್ಬಿಟ್ಟೈತೆ ನಮ್ಗೆ ಬಿಸ್ನೆಸ್. ಅಷ್ಟೊಂದು ಬೇಜಾರು, ಅಷ್ಟೊಂದು ನೆಟ್ವರ್ಕ್ ಇಶ್ಯೂ ಆಗೋದೈತಿ. ಏನು ಪದೇ ಮಾತಾಡಿದ್ರೆ ಅದ ಅಂತ ಅನಿಸ್ತೈತಿ. ಬಟ್ ನೀವು ಅರ್ಥ ಮಾಡ್ಕೋಬೇಕು, ನಾನು ಯಾವ ಸ್ಥಿತಿಯಲ್ಲಿ ಹೇಳಾಗತ್ತೇನಂತಂದಿಂದ. ಕೆಲವ್ರ ಹೇಳ್ತಾರ ಬೇರೆ ಥರ ಅವ್ರವ್ರ ಯೋಚನೆ ತಕ್ಕಂತ ಹೇಳ್ತಾರೆ. ಬಟ್ ಹಂಗೆ ಯಾವುದೂ ಇರಂಗಿಲ್ಲ, ರಿಯಾಲಿಟಿ ಬೇರೆನೇ ಇರ್ತೈತಿ. ಬಟ್ ಆದರೂ ಭಾಳಷ್ಟು ಜನ ನಮ್ಮ ಕಸ್ಟಮರ್ಸ್ ಸಪೋರ್ಟ್ ಮಾಡ್ತಾರ. ಬೇರೆ ಸ್ಟೇಟಿಂದ ತಗೋತಾರ, ಮತ್ತು ದೊಡ್ಡ ರಿಚ್ ಫ್ಯಾಮ್ಲಿಯವರೆಲ್ಲ ತಗೋತಾರ. ನೀನಲ್ಲಿ ಹಳ್ಳಿಯಲ್ಲಿ ಇದ್ದುಕೊಂಡು ಇಷ್ಟೆಲ್ಲ ಮಾಡಾಕತ್ತಿಲ್ಲ, ನಿನಗೆ ಖುಷಿ ಆಕೈತಿ, ಹೆಮ್ಮೆ ಅಂತ ಅನಿಸ್ತೈತಿ. ನಿನ್ನಂಥವ್ರ ಹತ್ರ ಸೀರೆ ತಗೊಂಡು ನಿನ್ನ ಸಪೋರ್ಟ್ ಮಾಡ್ಬೇಕಂತ ಅನಿಸ್ತೈತೆ ಅಂತೇಳಿ ಪರ್ಸ್ನಲಿ ಎಷ್ಟೊಂದೆಲ್ಲ ಖುಷಿನ ವ್ಯಕ್ತಪಡಿಸ್ತಾರಂತಂದ್ರೆ, ಹಬ್ಬ ಸಾಕು, ಈ ಜನ್ಮ ಸಾರ್ಥಕ ಆಯಿತು ಅಂತ ಅನಿಸ್ತದೆ ನನಗೆ. ದೊಡ್ಡ ಇದು ಏನು ಹಾಸ್ಪಿಟಲಲ್ಲಿ ಡಾಕ್ಟರ್ಸ್ ಇರ್ತಾರಲ್ಲ, ಸರ್ಜನ್, ಅವರೆಲ್ಲರೂ ನಿಮ್ಗೆ ಕಾಲ್ ಮಾಡ್ತಾರೆ. ನನ್ನ ಕಲೆಕ್ಷನ್, ಯಾಕಂದ್ರೆ ಕಲೆಕ್ಷನ್ ಎಷ್ಟು ಮಸ್ತ್ ಇರ್ತಾವ. ಇಳಕಲ್ ಸೀರೆ ಆಗಲಿ, ಮೈಸೂರು ಸಿಲ್ಕ್ ಆಗಲಿ, ಕಲೆಕ್ಷನ್ ಇಷ್ಟ ಆಗಿ ನಾವು ಕಾಲ್ ಮಾಡಿ, ರುಕ್ಮಿಣಿ ನಮ್ಗೆ ಈಗ ಡಿನ್ನರ್ ಟೈಮಲ್ಲಿ ನಾನು ನಿಮ್ಗೆ ಕಾಲ್ ಮಾಡಾಕತ್ತೇನೆ, ನಿಮ್ಗೆ ಫೋಟೋ ಕಳಿಸಿ. ನಾನು ಮತ್ತೆ ಆಪರೇಷನ್ ಥಿಯೇಟರ್ಗೆ ಹೋದ್ರೆ ನಮಗೆ ಮತ್ತೆ ರಿಪ್ಲೈ ಮಾಡೋಕೆ ಆಗಂಗಿಲ್ಲ, ನೀವು ಮಾಡಿದ್ಕೆ ನನಗೆ ರೆಸ್ಪಾನ್ಸ್ ಮಾಡೋಕೆ ಆಗಂಗಿಲ್ಲ ಅಂತೇಳಿ ಇಷ್ಟೆಲ್ಲ ಹೇಳ್ತಾರಲ್ಲ, ಖುಷಿ ಆಕೈತಿ. ಸಂಚನ ಇರೋವಂಥ ಟೆನ್ಷನ್ನು, ಬೇಜಾರು, ಆ ಥರ ಒಂದು 2 ಮಾತುಗಳನ್ನು ಕೇಳಿದಾಗ ಮನಸ್ಸಿಗೆ ತೃಪ್ತಿ ಸಿಗ್ತೈತಿ, ಖುಷಿ ಆಕೈತಿ, ಸಿಕ್ಕಾಪಟ್ಟೆ ಖುಷಿ ಆಕೈತಿ. ಹಿಂಗೆ ದಿನ ಒಬ್ಬೊಬ್ಬರು ಸಿಗ್ತಿರ್ತಾರೆ, ಸ್ಪೆಷಲ್ ಪರ್ಸನ್ ಸಿಗ್ತಿರ್ತಾರ. ಅವರ ಭಾವನೆಗಳನ್ನ ನಂಗೆ ವ್ಯಕ್ತಪಡಿಸಿದಾಗ ಖುಷಿ ಆಕೈತಿ. ಕರೆನ ನಿಮ್ಮ ಎಲ್ಲರ ಪ್ರೀತಿನೂ ಹಿಂಗೆ ಇರಲಿ. ಆದಷ್ಟು ಅದೇವ್ರು ನಿಮ್ಗೆ ಎಲ್ಲ ರೀತಿಯಿಂದನೂ ಅನುಕೂಲ ಮಾಡಿಕೊಡ್ಲಿ, ಒಳ್ಳೇದು ಮಾಡಲಿ ಅಂಥೇಳಿ ನಾನು ಬೇಡ್ಕೋತೇನೆ. ನೀವು ಸಹಿತ ಬೇರೆ ವಿಷಯದಲ್ಲೆಲ್ಲ ದೇವ್ರ ಹತ್ರ ಕೇಳ್ಕೊತೆ ಅಂತ ಹೇಳ್ತಿರ್ರಿ. ಬಟ್ ಹಂಗೆ ಏನಾದರೂ ನಾನು ಮಾತಾಡೋಕೆ ಹೋದ್ರೆ ಇಮಿಡಿಯೇಟ್ಲಿ ಎಮೋಷ್ನಲ್ ಆಗ್ಬಿಡ್ತೀನಿ. ಸಾರಿ, ನಮ್ಗೆ ಖುಷಿಯಾಗಲಿ ದುಃಖ ಆಗಲಿ ತಡ್ಕೊಳ್ಳೋ ಕೆಪಾಸಿಟಿ ಇಲ್ಲ ಸದ್ಯಕ್ಕೆ ಇರುವಂಥ ಸಿಚುವೇಶನಲ್ಲಿ. ಸಾರಿ, ಕೆಲವೊಂದಿಷ್ಟನ್ನ ನಾವು ಶೇರ್ ಮಾಡಕ್ ಬಂದಿರ್ತೇವೆ, ಇನ್ನು ಕೆಲವೊಂದಿಷ್ಟ ಇಲ್ಲೇ ಒಳಗಡೆನೇ ಇರ್ತಾವೆ. ಕೆಲವೊಂದು ಟೈಮ್ ನೆನಪಾಗಿ ಚುಚ್ಚಿ ಮನಸ್ಸಿಗೆ ಗಾಯ ಮಾಡ್ತಿರ್ತಾವ. ಬಟ್ ಇಟ್ಸ್ ಓಕೆ, ದೇವರನ್ನ ನಂಬಿ ಬದುಕಾಕದಲ್ಲ. ಹಂಗಾಗಿ
ಎಲ್ಲ ಸೈಜ್ಗಳು ಶಕ್ತಿ ಕೊಡಪ್ಪ ಭಗವಂತ ಅಂತ ಕೇಳ್ಕೋತೀನಿ ಅಷ್ಟ. ಕೆಲವೊಂದ್ರ ಬಗ್ಗೆ ಕಮೆಂಟ್ ಹಾಕಿದಾಗ ನಾನು ರಿಪ್ಲೈ ಮಾಡಂಗಿಲ್ಲ, ಯಾಕಂದ್ರೆ ಮಾಡೋಕ್ಕೂ ಸಹಿತ ನನಗೆ ಮನಸ್ಸಿಲ್ಲ. ಅಷ್ಟೊಂದು ಮನಸ್ಸಿಗೆ ಕೆಲವೊಂದಿಷ್ಟು ವಿಷಯದಲ್ಲಿ ಎರಡಾಗೈತಿ. ಬನ್ನಿ ಸಾರಿ. ಏನ್ ಮಾಡಾಕತ್ತೀರಿ? ನಾವು ಬಿಸಿ ಬಿಸಿ ಮೆಣಸಿನ್ಕಾಯಿ ನಮ್ಮ ಆಕಾರ ನೋಡ್ರಿ. ಅಲ್ಲಿ ನೀರ್ಲಿನ ಗಿಡ ಹಚ್ಚಿನಿ, ಮತ್ತ ಇವನ ಏನ ಮಾವಿನ ಗಿಡ ಹಚ್ಚಿನಿ, ಸಜ್ಜಿಮೆ ಹಚ್ಚಿನಿ, ಆಕಳ ಮೇಯ್ಸಿನಿ, ಕಬ್ಬು ಅಷ್ಟು ದಾರಿ ಬಂದಾಗಿತ್ತು, ದಾರಿ ರೆಡಿ ಮಾಡೀನಿ. ಆದ್ರೆ ಈಗ ಆಕಾರ ಹಿಂಗಾಗೈತಿ. ಇರ್ಲಿ, ಈಗ ಇನ್ನ ಮತ್ತ ಹಚ್ಕಡೆ ಹೊಲಕ್ಕೆ ಹೋಗ್ಬೇಕ್ರಿ. ನಾ ಮಾಡಿದ ಹೊಲಕ್ಕೆ ಹೋಗಿ ನೀರು ಎಷ್ಟೆಷ್ಟು ಬಿದ್ದೈತಿ, ಕಬ್ಬು ಎಷ್ಟೆಷ್ಟು ಬಿದ್ದೈತಿ, ಎಷ್ಟೆಷ್ಟು ಆಗೈತಿ ನೋಡ್ಕೊಂಡ್ ಬರ್ಬೇಕು. ಇಲ್ಲಿ ಕಮ್ಮ ಊಡ್ಸಿವಿ ಅಂತಂಗಿಲ್ರಿ. ಚಜ್ಜಿಮೆ ಹೊಚ್ಚಾಕತ್ತನ ಅಂತ ಅಂದ್ರ ಯಾರ ಮುಂದಾರ ಹೇಳಂತಾರ. ಏನ್ ಮಾಡಾಕ ಚಜ್ಜಿಮೆ ಹೊಚ್ಚ ಯಾರ ಮುಂದಾರ ಹೇಳಿದ ನಾಟಕ. ಈಗ ಸುಳ್ಳು ಹೇಳ್ಬೇಕ, ಹಿಂಗ್ ಮಿತಿ ಮೀರಿ ಸುಳ್ಳು ಹೇಳಬಾರ್ದು ಅಂತ. ಯಾರು ಬಸ್ಸ ತಮ್ಮ ಯಾರ ಮುಂದಾರ ಹೇಳಿದನ ಸುಳ್ಳು ಹೇಳ್ಬೇಕ, ಆದ್ರೆ ಹಿಂಗ್ ಸುಳ್ಳು ಹೇಳ್ಬಾರ್ದು ಅಂತ ಮಾತಾಡ್ಪ. ಹಚ್ಚಾಕತ್ತಿಲ್ಲ ಮೊದಲ ಒಂದ್ ಬಜಿ ತಿಂದು ನೋಡನ್ರಿ. ನಮ್ಮ ಹೊಲ್ದಾಗಿನ ಕಡ್ಲಿ ಹಿಟ್ಟ, ನಮ್ಮ ಹೊಲ್ದಾಗಿನ ಮೆಣಸಿನ್ಕಾಯಿ. ಬರ್ರಿ ಇಂಥ ಮಳಿ ಒಳಗ ಫುಲ್ ಗರಂ ಮಿರ್ಚಿ ಬಜ್ಜಿ. ಈಗ ಸದ್ಯಕ್ಕೆ ಇದೊಂದು ಬಜ್ಜಿ ತಿನ್ಬೋದು, ಹಚ್ಕೊಂಡು ಹೊಲಕ್ಕೆ ಹೋಗಿ ಬಂದು ಆಮ್ಯಾಲ ಜಳಕ ಮಾಡಿ ಭರ್ಜರಿ ಹೊಡೆದ ಹೋಗ್ಬಿಡುದು ನೋಡ್ರಿ. ಹೋಗಿ ಬರ್ತೀನ ಸಾಕೀಗ ಬರಬ್ರಿಗೆ ನಾ ಹೋಗಿ ಬರ್ತೀನಿ. ತಿನ್ರಿ ಮಾಡ್ಕೊಂಡ ನಾವೇ ಭಾಳ ತಿಂದು ಗೌರಿ ಆಗಿ ಕಟ್ಟಿನ ಬಂಜಾಪುರ ನಿಂತಿಲ್ಲ, ಅದನ್ನ ಕಟ್ಟಿಗೆ ಬಿಟ್ಬಿಡೋದು ಸಾಮಾನು ಮೇಯ್ತೈತೆ, ಎಲ್ಲಿ ಹೋಗೋದಿಲ್ಲ. ಸಾಕೀಗ ಇಲ್ಲ ಮತ್ತೆ ಈ ಕಡೆ ಹೋಗುದು. ನೀ ತಿಂದ್ರೆ ನನ್ ಖುಷಿ. ಅದನ್ನ ಬಿಟ್ಟು ತಿನ್ನೋದಕ್ಕೆ ಬನ್ನಿ ಬೇಡ. ತಿನ್ನಿಸ್ಬೇಕನ್ನೋದು ನಿನ್ ಮನ್ಸಲ್ಲಿ ಬರ್ಬೇಕದ. ಮೆಣಸಿನ್ಕಾಯಿ ಖಾರ ಇಲ್ಲ, ತಿಂದಿಲ್ಲ. ಮತ್ತೆ ಮೆಣಸಿನ್ಕಾಯಿ ಬಜ್ಜಿ ಯಾಕೆ ಮಾಡೋದು? ಮೆಣಸಿನ್ಕಾಯಿ ಕಡಕೊಂಡ್ ತಿಂದ್ರೆ ಬಜ್ಜಿ ಆಗೋದಿಲ್ಲ. ಹೊರಗೋಗಳು ಬಂದ ನನ್ನ ಗಂಡ ಬಜ್ಜಿ ಮಸ್ತಿಲ್ಲ ತಿಂದಿಲ್ಲ. ನಾನು ಇದನ್ನ ಮೂಲ ಮುಸ್ಲಿಂ ಹಚ್ತೀನಿ ಕಾದವ.
ಇವತ್ತಿನ ಪೂಜೆ ನಮ್ದು ಮುಗೀತು ನೋಡ್ರಿ. ಇಲ್ಲಿ ಫೋಟೋಗೆ ಅಷ್ಟು ಸರಿಯಾಗಿ ಹೂವು ಇರ್ಸಕ್ಕೆ ಬರಂಗಿಲ್ಲ. ರಾಯರ ಫೋಟೋಗೆ ಹೂವು ಇರ್ಸಿದ್ನಿ, ಹೂವು ಕೆಳಗೆ ಕೊಟ್ಟಾರ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪ್ರೆಸೆಂಟ್ ಮಾಡಕತ್ತಿರೋದ ಮೈಸೂರು ಸಿಲ್ಕ್ ಸಾರಿ ನೋಡ್ರಿ. ವೈಟ್ ಬ್ಲೌಸ್ ಬೇಕಂತಂದ್ರೆ ಎಕ್ಸ್ಟ್ರಾ 150 ಎಕ್ಸ್ಟ್ರಾ ಆಕೈತಿ. ಸೀರೆದ ರೇಟ್ ಕೇಳ್ತೀರಿ ಕೆಲವರು 1200, 1700 ರೂಪಾಯಿ. ಲೋಟಸ್ ಬಾರ್ಡರ್ಲಿ ಮರೂನ್ ಕಲರಲ್ಲಿ ಐತಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡ ಬುಕ್ ಮಾಡ್ಕೊರಿ. ಸ್ಕ್ರೀನ್ ಮೇಲೆ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರಂಗಿಲ್ಲ. ನಾನು ಇದ್ರೊಳಗೆ ಬ್ಲೌಸ್ ರನ್ನಿಂಗಲ್ಲಿ ಬ್ಲೌಸ್ ಬರ್ತೈತಿ. ಇದು ಒಂದು ರನ್ನಿಂಗಲ್ಲಿ ಬ್ಲೌಸ್ನು ಇರ್ತೈತಿ ಮತ್ತು ವೈಟ್ ಬ್ಲೌಸ್ ಟ್ರೆಂಡಿಂಗ್ ಎಲ್ಲ ಐತಲ್ಲ, ಹಾಗಾಗಿ ಇದ್ರೊಳಗೆ ರನ್ನಿಂಗಲ್ಲಿ ಬ್ಲೌಸ್ ಬರ್ತೈತಿ. ಬ್ಲೌಸ್ ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದಾ, ಇಲ್ಲ ಅಂತಂದ್ರೆ ಇದು ವೈಟ್ ಬ್ಲೌಸ್ ಏನು ಕಾಣಿಸ್ತೈತಿಲ್ಲ, ಇದು ವೈಟ್ ಬ್ಲೌಸ್ನ ನಾವು ಸ್ಟಿಚ್ ಮಾಡಿಸ್ಕೊಂಡ್ರೆ ನಡೀತೈತಿ. ಈ ಒಂದು ತೋರಿಸ್ತೇನೆ. ನಾನು ವೇರ್ ಮಾಡಿದ್ದೆ ಇಳಕಲ್ ಸೀರೆ ನೋಡ್ರಿ, ಕಸೂತಿ ವರ್ಕಿನ ಸೀರೆ. ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಪಾರ್ಟಿ ವೇರ್ ಸೀರೆ, ಎಲ್ಲ ಥರ ಸೀರೆಗಳನ್ನೂ ನಾನು ಸೇಲ್ ಮಾಡ್ತೀನಿ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡ ಬುಕ್ ಮಾಡ್ಕೊರಿ. ಇದ್ರೊಳಗೆ ಕೆಲವ್ರು ಸೆರಗು ಕೇಳ್ತಿರ್ತೀರಿ. ಸೆರಗಿನ ಪಾರ್ಟ್ ಬಂದ ಹಿಂಗೆ ಬರ್ತೈತಿ, ಕಾಣಿಸ್ತೈತಿಲ್ಲ ಈ ಥರ. ಇದು ಸೆರಗಿನ ಪಾರ್ಟ್. ಬ್ಲೌಸ್ ನಾನು ಹೇಳಿದ್ನೆಲ್ಲ ರನ್ನಿಂಗಲ್ಲಿ ಬ್ಲೌಸ್ ಬರ್ತೈತಿ. ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದ, ಬೇಡ ಅಂತಂದ್ರೆ ವೈಟ್ ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸ್ಕೋಬೋದ. ಕ್ವಾಲಿಟಿ ಅಂತೂ ಮಸ್ತ್ ಅದಾವ. ಹಂಗೆ ಪೇಜ್ನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ. ಯಾರಿಗಾದ್ರೂ ಬೇಕಂತಂದ್ರೆ ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಬಡ ಬುಕ್ ಮಾಡ್ಕೊರಿ. ಸ್ಕ್ರೀನ್ ಮ್ಯಾಗ ಕಾಣಿಸುವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪ್ರೆಸೆಂಟ್ ಮಾಡಕತ್ತಿರೋದು ಇಳಕಲ್ ಸೀರೆ ನೋಡ್ರಿ. ಫುಲ್ ಟ್ರೆಂಡಿಂಗ್ ಅಲ್ಲಿರೋವಂಥ ಸೀರೆ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಇರೋವಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ, ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಗೆ ತಲುಪ್ತಾವೆ. ನೀವು ನಮ್ಮ ದೇಶದಲ್ಲಿ ಇದ್ರೂ ಕಳಿಸ್ತೇವೆ ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ. ಹೊರದೇಶದಲ್ಲಿ ಇದ್ರೂ ಕಳಿಸ್ತೇವೆ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಆಲ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ಇರ್ತೈತಿ. ನೀವು ಬೇರೆ ರಾಜ್ಯದಲ್ಲದೀವಿ, ನಾವು ಹೆಂಗಪ್ಪ ನಮ್ಗೆ ಸೀರೆ ಕಳಿಸ್ತಾರಿಲ್ಲ ಅನ್ನೋ ಗೊಂದಲನ ಬೇಡ. ಎಲ್ಲೇ ಇದ್ರೂ ಕಳಿಸ್ತೇವೆ. ನಿಮ್ಮ ಮನೆ ಬಾಗಿಲಿಗೆ ಬಂದ ಸೀರೆ ತಲುಪ್ತಾವ. ಇದ್ರೊಳಗೆ ಬ್ಲೌಸ್ ಮತ್ತು ಪಲ್ಲು ಹೆಂಗೆ ಬರ್ತೈತೆ ಅಂತ ತೋರ್ಸಾಕತ್ತೀನಿ. ಇದರಲ್ಲಿ ಮಾತ್ರ ಬ್ಲೌಸ್ ಇದು ಪಲ್ಲು ಚೇಂಜ್ ಬರುತ್ತೆ ನಿಮ್ಗೆ. ಯಾಕಂದರೆ ಇದರಲ್ಲಿ ಸಿಲ್ವರ್ ಬಂದಿಲ್ಲ, ಪರ್ಪಲಲ್ಲಿ ಬಂದೈತಿ. ಇದರಲ್ಲಿ ಬ್ಲೌಸ್ ಬಂದ ನಿಮ್ಗೆ ಕಾಂಟ್ರಾಸ್ಟಲ್ಲಿ ಸಿಗ್ತೈತೆ ನೋಡ್ರಿ, ಕಾಣಿಸ್ತೈತಲ್ಲ ಇದು ಕಾಂಟ್ರಾಸ್ಟಲ್ಲಿ ಬ್ಲೌಸ್. ಇದರಲ್ಲಿ ಇಷ್ಟು ಕಲರ್ಸ್ ಅದಾವ. ಈಗಷ್ಟನ್ನ ಜಸ್ಟ್ ನ್ಯೂ ಸ್ಟಾಕ್ ಬಂದೈತಿ. ಇದರಲ್ಲಿ ಯಾವ ಕಲರ್ ಬೇಕು ನೋಡ್ರಿ, ಬಡ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ. ಕಲರ್ ಕಾಂಬಿನೇಷನ್ ಅಂದ್ರೂ ಸಖತ್ತಾಗ್ಯದಾವ. ಒಂದ್ರಕ್ಕಿಂತ ಒಂದು ಚಂದ ಅದಾವ. ಕ್ವಾಲಿಟಿ ಅಂದ್ರೂ ಸೂಪರ್ ಆಗ್ಯದಾವ. ನಮಸ್ಕಾರ ಎಲ್ಲರಿಗೂ. ನಾನು ಇವತ್ತು ಪ್ರೆಸೆಂಟ್ ಮಾಡಕತ್ತಿರೋದ ಇಳಕಲ್ ಸೀರೆ ನೋಡ್ರಿ. ಭಾಳ ಅಂದ್ರೆ ಭಾಳ ಟ್ರೆಂಡಿಂಗಲ್ಲಿ ಅದಾವ ಸೀರೆ. ಇದ್ರೊಳಗೆ ಈಗಷ್ಟನ್ನ ಜಸ್ಟ್ ನ್ಯೂ ಸ್ಟಾಕ್ ಬಂದೈತಿ. ನಿಮ್ಗೆ ಯಾರಿಗೆಲ್ಲ ಯಾವ ಕಲರ್ ಬೇಕಂತೇಳಿ ಸ್ಕ್ರೀನ್ಶಾಟ್ ತೆಗೆದ ಬಡ ಬುಕ್ ಮಾಡ್ಕೋರಿ. ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ. ನೀವು ನೋಡಿರ್ಬೋದ, ತಾರಾ ಮೇಡಮ್ ಅವ್ರು ಸಹಿತ ಇದನ್ನ ವೇರ್ ಮಾಡ್ಯಾರ. ಇದು ಒಂದು ಜಿ ಕನ್ನಡ ಪ್ರೋಗ್ರಾಮಲ್ಲಿ. ಪಿಂಕ್ ಮೊದಲೆಲ್ಲ ಬ್ಲೂ ಭಾಳ ಟ್ರೆಂಡಿಂಗಲ್ಲಿ ಇದು, ಎಲ್ಲರೂ ಪಿಂಕ್ ಕೇಳತ್ತಾರ. ಹಾಗಾಗಿ ಈಗ ಇದೊಂದು ಕಲರ್ ಐತೆ ನೋಡ್ರಿ, ಬ್ಲೂ ಮತ್ತು ಗ್ರೀನು. ಬಾರ್ಡರ್ ಸೆರೆಗ ಮತ್ತು ಪಲ್ಲು ಹೆಂಗೆ ಬರ್ತೈತೆ ಅಂತ ಸೆರೆಗ ಮತ್ತು ಬ್ಲೌಸ್ ಹೆಂಗೆ ಬರ್ತೈತೆ ಅಂತ ತೋರಿಸ್ತೀನಿ. ಇದೇನು ಕಾಣಿಸ್ತಿಲ್ಲ, ಇದೆ ಸೆರಗಿನ ಪಾರ್ಟ್. ಬ್ಲೌಸ್ ಕಾಂಟ್ರಾಸ್ಟಲ್ಲಿ ಬರ್ತೈತಿ. ಕಲರ್ ಕಾಂಬಿನೇಷನ್ ಅಂದ್ರೆ ಮಸ್ತ್ ಅದಾವ. ಒಂದ್ರಕ್ಕಿಂತ ಒಂದು ಚಂದ ಅದಾವ. ನಿಮ್ಗೆ ಯಾರಿಗೆ ಬೇಕಾ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ಮತ್ತು ಇಲ್ಲಿ ಇಷ್ಟು ಕಲರ್ಸ್ ಅದಾವ. ಈಗ ನಾನೇನು ವೇರ್ ಮಾಡಿಲ್ಲ, ಇದು ಇಳಕಲ್ ಸೀರೆ ನೋಡ್ರಿ. ಇದು ಕಸೂತಿ ವರ್ಕಿನ ಸೀರೆ. ಇದು ನಾನು ತಗೊಂಡು 3 ಇಯರ್ ಆಯ್ತಾ. ನಾವು ಡ್ರೈ ವಾಶ್ ಅಂತ ಹೇಳ್ತೀವಿ, ಬಟ್ ಇವನ್ನ ವಾಶ್ ಮಾಡ್ಬೋದ. ಬಟ್ ಏನು ಸಾಬೂನ, ಶಾಂಪು ಇದನ್ನೆಲ್ಲ ಯೂಸ್, ಸಾಬೂನ್ ಪುಡಿ ಇದನ್ನೆಲ್ಲ ಯೂಸ್ ಮಾಡೋ ಹಂಗಿಲ್ಲ. ನಾವು ಹಂಗೆ ನೀರಾಗ ಹಾಕಿ ಇದನ್ನ ಮಾಡ್ಬೋದ. ಒಂದು 4-5 ಸಲ ನಾನು ಇದನ್ನ ಮಾಡೀನಿ. ತೋರಿಸ್ತೇನೆ ನಾನು ಇದು ಹೆಂಗೆ ಬರ್ತೈತೆ ಅಂತೇಳಿ. ಇದರಲ್ಲಿ ಸಹಿತ ಕಲರ್ಸ್ ಎಲ್ಲ ಸಿಗ್ತಾವ. ಸೀರೆಗೆ ಕಾಣಿಸ್ತಿಲ್ಲ, ಈ ಥರ ಬರ್ತೈತಿ. ಮತ್ತು ಇದ್ರೊಳಗೆ 2 ಥರ ಡಿಸೈನಲ್ಲಿ ಬರ್ತಾವ ನೋಡ್ರಿ. ಇದು ಕಸೂತಿ ವರ್ಕಿಂದ. ಇದೇನು ಕಾಣಿಸ್ತೈತಿಲ್ಲ, ಇದು ಕಸೂತಿ ವರ್ಕಿಂದ ಸೀರೆ ಅಂತೂ ಮಸ್ತ್ ಐತಿ. ಪ್ಲೇನಲ್ಲಿ ರನ್ನಿಂಗ್ ಬ್ಲೌಸ್ ಬರ್ತೈತಿ. ಬೇಕಿದ್ರೆ ನೀವು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೋಬೋದ. ಇಲ್ಲಾಂದ್ರೆ ಈ ಥರ ನಾನು ಏನಂಗೆ ಕಾಂಟ್ರಾಸ್ಟಲ್ಲಿ ಬಾರ್ಡರ್ ಕಲರ್ ಏನೈತಲ್ಲ, ಈ ಕಲರಲ್ಲಿ ಬ್ಲೌಸ್ ನಾನು ಸ್ಟಿಚ್ ಮಾಡ್ಕೊಂಡಿಲ್ಲ. ಈ ಥರ ಮಾಡ್ಕೊಂಡ್ರೆ ನೀವು ಪ್ಲಸ್ ಸೈಜ್ ಇದ್ರೂ ನಿಮ್ಗೆ ನೀರಿಗೆ ಕುಂದಿರ್ತಾವ. ಉದ್ದಾಗ್ಲಂದ್ರೂ ಮಸ್ತ್ ಇರ್ತೈತಿ. ವೆಡ್ತು ಮತ್ತು ಲೆಂಗ್ತ ನೋಡ್ಬೋದು ನೀವು. ಕಾಣಿಸ್ತದಲ್ಲಿ ನೀರಿಗೆ ನೋಡ್ರಿ, ನೀರಿಗೆ ಎಷ್ಟು ಬಿದ್ದಾವ. ಇದೆಲ್ಲ ಕಲರ್ಸ್ ಆಪ್ಷನ್ ಭಾಳ ಅದಾವ. ನಿಮ್ಗೆ ಈಗ ಸದ್ಯಕ್ಕಿಲ್ಲ ಬ್ಲ್ಯಾಕ್, ಗ್ರೀನ್ ಮತ್ತು ಇದೇನು ಕಾಣಿಸ್ತೈತಿಲ್ಲ ಮೆರೂನ್, ನಾವು ಚಾಕ್ಲೇಟ್ ಕಲರ್ ಅಂತೇವಿ. ಚಾಕ್ಲೇಟ್ ಕಲರಲ್ಲಿ ಐತಿ. ಇಲ್ಲದ ನೋಡಿ, ಇವು ಡಿಸೈನ್ ಬೇರೆ ಅದಾವ. ತೋರಿಸ್ತೇನೆ ನಾನು ಒಂದು.
ಹೊಸ ಡಿಸೈನ್ ಇವ. ಪಿಕಾಕ್ ಡಿಸೈನ್ ನೋಡ್ರಿ, ಚಿಕ್ಕಿ ಪರಾಸ ಇದು ಬಾರ್ಡರ್ ಬರ್ತೈತಿ, ಮಸ್ತ್ ಅದಾವ. ನೀವು ಪಿಕಾಕ್ ಡಿಸೈನ್ ನೋಡಿದ್ರನ್ನ ಕಳೆದೋಗ್ತೀರಿ ನೀವು, ಅಷ್ಟು ಮಸ್ತ್ ಐತಿ. ಸೆರಗ್ ಸೇಮ್ ಇದೇನು ಕಾಣಿಸ್ತೈತಿಲ್ಲ, ಇದು ಸೆರಗ್ ಹಿಂಗೆ ಬರ್ತೈತಿ. ಇವ್ಕರ್ ತಕ್ಕಂತನ ಸೆರಗ್ ಇರ್ತಾವ. ನಾನು ಇದೊಂದು ಸೆರಗಿನ ಪಾರ್ಟ ಓಪನ್ ಮಾಡಿ ತೋರಿಸ್ತೀನಿ. ಬ್ಲೌಸ್ ನಾನು ಹೇಳಿದ್ನೆಲ್ಲ ರನ್ನಿಂಗಲ್ಲಿ ಬರ್ತೈತಿ, ಪ್ಲೇನಲ್ಲಿ ಬರ್ತೈತಿ. ಒಳಗೆ ಮತ್ತು ಫ್ಲವರ್ ಬುಟ್ ಇದು ಫ್ಲವರ್ ಡಿಸೈನ್ ಐತಿದ. ಸೆರಗ್ ಹೇಳಿದ್ನೆಲ್ಲ ಹಿಂಗೆ ಪಟ್ಟಿ ಸೆರಗ್ ಬರ್ತೈತಿ. ಈ ಥರ ಪಿಕಾಕ್ ಪೂರ್ತಿ ಬಾರ್ಡರಲ್ಲಿ ಉಲ್ಟಾ ತೋರಿಸಿ ನಾನು. ಈ ಥರ ಕಾಣಿಸ್ತೈತಿಲ್ಲ, ಈ ಥರ ಪಿಕಾಕ್ ಡಿಸೈನ್ ನೋಡ್ರಿ. ಕ್ವಾಲಿಟಿಯಲ್ಲಂತರೂ 100% ಅಲ್ಲ, 1000% ನಾನು ಏನು ಮಾಡ್ತೇನೆ ಅಂತಂದ್ರೆ ಗ್ಯಾರಂಟಿ ಕೊಡ್ತೀನಿ. ಕಲರ್ನು ಗ್ಯಾರಂಟಿ ಕೊಡ್ತೀನಿ, ನೀವು ಆರಾಮ್ಸೆ ಬೈ ಮಾಡ್ಬೋದಾ. ಫೋನ್ ತೊಗೊಂಡು ಓಡಿ ಹೋಗಿ ಬರ್ತಾವೆ ಕೈ ಕಾಲು ತಗೊಂಡು. ನಮಸ್ಕಾರ ಎಲ್ಲರಿಗೂ. ಭಾಳಷ್ಟು ಜನಕ್ಕೆ ಅಂದ್ರೆ ಕೆಲವೊಂದಿಷ್ಟು ಜನಕ್ಕೆ ನಾವು ಅಮೌಂಟ್ ಹಾಕೋದ್ರಿಂದ ಸೀರೆ ಕಳಿಸ್ತೇನೇನಿಲ್ಲ. ಇಳಕಲ್ ಸೀರೆ ನೀವು ಇರೋದು ಯಾವ ಊರಾಗ? ಬೆಳಗಾವ ಅಂತ ಹಿಂಗೆಲ್ಲ ಕೇಳ್ತೀರಿ. ಇಳಕಲ್ ಸೀರೆ ಅಂತಂದಿಂದ ಇಳಕಲ್ಲೆಲ್ಲ ನಾವು ಮಾರಬೇಕಂತ ಏನಿರಂಗಿಲ್ಲ, ಎಲ್ಲ ಕಡೆನೂ ಸಿಗ್ತಾವೆ. ಈಗ ಮೈಸೂರು ಸಿಲ್ಕ್ ಸೀರೆ ಅಲ್ರಿ, ಇಲ್ಲಿ ನಾನು ಸೇಲ್ ಮಾಡ್ತೀನಿ. ನಿಮ್ಗೆ ಸೀರೆ ಬೇಕಾ, ನಿಮ್ಮ ಮನೆ ಬಾಗಿಲಿಗೆ ಬಂದ ಸೀರೆ ತಲುಪಬೇಕಂತಂದ್ರೆ ನೀವು ಅಮೌಂಟ್ ಹಾಕಿ ಅಡ್ರೆಸ್ ಕಳಿಸಿದ್ರೆ ಅಂದ್ರೆ ನಾನು ಸೀರೆನ ಕಳಿಸ್ತೇನೆ. ಇಳಕಲ್ ಸೀರೆ ಜಸ್ಟ್ ಈಗಷ್ಟು ನಾನು ಸ್ಟಾಕ್ ಬಂದೈತಿ. ಇಳಕಲ್ ಸೀರೆ ಮತ್ತು ಮೈಸೂರು ಸೀರೆ, ಪಾರ್ಟಿ ವೇರ್ ಸೀರೆ, ಎಲ್ಲ ಥರ ಸೀರೆಗಳನ್ನ ನಾನು ಸೇಲ್ ಮಾಡ್ತೇನೆ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಸ್ಕ್ರೀನ್ ಮೇಲೆ ಕಾಣಿಸೋಂಥ ನಂಬರ್ಗೆ ವಾಟ್ಸಪ್ ಮಾಡಿರಿ. ವಾಟ್ಸಪ್ ಮಾಡಿ ನೀವು ನಿಮ್ಗೆ ಯಾವ ಸೀರೆ ಬೇಕು ನೋಡೋಕೆ ಹೇಳಿದ್ರೆ ಅಂದ್ರೆ ನಾವು ಕಳಿಸ್ತೀವಿ. ಇದು ಕಸೂತಿ ವರ್ಕಿಂದ ನಾನು ತೊಗೊಂಡು 3 ವರ್ಷ ಆಯ್ತು ನೋಡ್ರಿ. ಇದು ನಾನು ಒಂದು 4-5 ಸಲ ನೀರಾಗ ಹಾಕೀನಿ. ಡ್ರೈ ವಾಶ್ ಅಂತಲೇ ಹೇಳ್ತೀವಿ, ಬಟ್ ನಾವು ಇದನ್ನ ವಾಶ್ ಮಾಡ್ಬೋದಾ. ಕಲರ್ ಅಂತೂ ನಾವು ಗ್ಯಾರಂಟಿ ಕೊಡ್ತೇವೆ. ಏನಂದ್ರೆ ಏನೂ ಆಗಿಲ್ಲ. ನೆರಿಗೆ ನೋಡ್ರಿ, ನೆರಿಗೆ ನೋಡ್ಬೋದು ಎಷ್ಟು ನೆರಿಗೆ ಬಿದ್ದಾವ ಅಂಥೇಳಿ. ಇದರೊಳಗೆ ರನ್ನಿಂಗ್ ಪ್ಲೇನ್ ಬ್ಲೌಸ್ ಬರ್ತೈತಿ. ನಾನು ಕಾಂಟ್ರಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಂಡೇನಿ. ಈ ಥರನಾದರೂ ತೊಗೋಬೋದು. ಇಲ್ಲಾಂದ್ರೆ ಇದ್ರೊಳಗೆ ಬ್ಲೌಸ್ ಬೇಕಂತಂದ್ರೆ ನೀವು ಅದರೊಳಗಿಂದ ಕಟ್ ಮಾಡಿ ಆದರೂ ಹಾಕೋಬೋದು. ಪೇಜ್ನ ಫಾಲೋ ಮಾಡ್ಕೊರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ನಿಮ್ಗೆ ಯಾವ ಸೀರೆ ಬೇಕಾ ಬಡ ಬುಕ್ ಮಾಡ್ಕೋರಿ. ಥ್ಯಾಂಕ್ ಯು ಆಲ್. ನಮಸ್ಕಾರ ಎಲ್ಲರಿಗೂ. ನಾನು ಇಳಕಲ್ ಸೀರೆ, ಮೈಸೂರು ಸಿಲ್ಕ್ ಸೀರೆ, ಪಾರ್ಟಿ ವೇರ್ ಸೀರೆ, ಎಲ್ಲ ಥರದ ಸೀರೆಗಳನ್ನ ಸೇಲ್ ಮಾಡ್ತೀನಿ. ನಾನೇನು ವೇರ್ ಮಾಡೇನಿಲ್ಲ. ಇದು ಕಸೂತಿ ವರ್ಕಿಂದ ನೋಡ್ರಿ. ಇವು ಎಷ್ಟೋ ವರ್ಷ ಆತ ಬಂದ, ಇನ್ನೂ ಟ್ರೆಂಡಿಂಗ್ ಮುಗುದಿಲ್ಲ. ಇಳಕಲ್ ಸೀರೆ ಅಂತಂದ್ರೂ ಎಷ್ಟು ವರ್ಷ ಆದರೂ ಟ್ರೆಂಡಿಂಗ್ ಮುಗಿಯಂಗಿಲ್ಲವ. ನಮ್ಮ ದೇಶದಲ್ಲಿ ಅಷ್ಟಲ್ದನ್ನ ಇಡೀ ವಿಶ್ವವಿಖ್ಯಾತ ಪ್ರಸಿದ್ಧಿ ಪಡ್ಕೊಂಡಿರುವಂಥ ಇಳಕಲ್ ಸೀರೆ ಜಸ್ಟ್ ಈಗಷ್ಟಲ್ಲಿ ಸ್ಟಾಕ್ ಮಾಡೈತಿ. ಈ ಒಂದು ಫುಲ್ ಡಿಮ್ಯಾಂಡಿಂಗಲ್ಲಿ ಇದಾವೆ, ಟ್ರೆಂಡಿಂಗಲ್ಲಿ ಇದಾವೆ ಸೀರೆ. ಇದನ್ನ ನೋಡಿರ್ಬೋದ, ಒಂದು ಜೀ ಕನ್ನಡ ರಿಯಾಲಿಟಿ ಶೋದೊಳಗೆ ತಾರಾ ಮೇಡಮ್ ಅವ್ರು ಸಹಿತ ವೇರ್ ಮಾಡ್ಯಾರ. ಸೇಮ್ ಕ್ವಾಲಿಟಿ, ಸೇಮ್ ಡಿಸೈನ್ನ, ಸೇಮ್ ಕಲರ್. ನಿಮ್ಗೆ ಇದರಲ್ಲಿ ಯಾವುದಾದ್ರು ಬೇಕಂತಂದ್ರೆ ಕಲರ್ಸ್ ಇಲ್ಲಿ ಏನದಾವಲ್ಲ ಆಪ್ಷನ್ ಅದಾವ, ಕಲರ್ಸ್ ಆಪ್ಷನ್ ಅದಾವ. ನಿಮ್ಗೆ ಯಾವ್ದು ಬೇಕು ನೋಡೋದು ಸ್ಕ್ರೀನ್ಶಾಟ್ ತೆಗೆದ ಕಳಿಸಿದ್ರೆ ಅಂದ್ರೆ ನಾವು ಸೀರೆ ಕಳಿಸ್ತೇವೆ. ಆನ್ಲೈನ್ ಪೇಮೆಂಟ್ ಇರ್ತೈತಿ. 4 to 7 ಡೇಸಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿಂದ ತಲುಪ್ತಾವೆ. ನೀವು ಆರಾಮ್ಸೆ ಬೈ ಮಾಡ್ಬೋದು. ಎಲ್ಲ ಥರದ ಸೀರೆಗಳನ್ನ ನಾನು ಸೇಲ್ ಮಾಡ್ತೀನಿ. ಯಾರಿಗೆಲ್ಲ ಬೇಕು ನೋಡ್ರಿ, ಪೇಜ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡಿರಿ. ಥ್ಯಾಂಕ್ ಯು ಆಲ್. ನಮಸ್ಕಾರ ಎಲ್ಲರಿಗೂ. ನಾನು ಮತ್ತೊಮ್ಮೆ ರೀಸ್ಟಾಕ್ ಮಾಡೀನಿ. ಲೋಟಸ್ ಬಾರ್ಡರ್ ಮರೂನ್ ಕಲರಲ್ಲಿ. ಭಾಳಷ್ಟು ಜನ ಮತ್ತೆ ಕೇಳಕತ್ತಿದ್ರಿ. ಇದೊಂದು ಸಲ ಆದ್ರೆ 4ನೇ ಸಲ ಆತು ನಾನು ರೀಸ್ಟಾಕ್ ಮಾಡ್ಸಕತ್ತ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಸ್ಕ್ರೀನ್ ಮ್ಯಾಗ ಕಾಣಿಸೋಂಥ ನಂಬರ್ಗೆ ಬಡ ವಾಟ್ಸಪ್ ಮಾಡಿರಿ. ನಿಮ್ಗೆ ಇದ್ರ ಜೊತೆ ವೈಟ್ ಬ್ಲೌಸ್ ಬೇಕಂತಂದ್ರೆ 150 ಎಕ್ಸ್ಟ್ರಾ ಆಕೈತಿ. ಪ್ರೈಸ್ ಕೇಳ್ತಿರ್ತೀರಿ 1200, 1700 ರೂಪಾಯಿ ಸೀರೆಗೆ ಆಕೈತಿ. ಪ್ರೀಮಿಯಮ್ ಕ್ವಾಲಿಟಿಯಲ್ಲಿ ಇರೋದ್ರಿಂದಾಗೆ ನೀವು ಆರಾಮ್ಸೆ ತೊಗೋಬೋದು. ಟ್ರಸ್ಟೆಡ್ ಪೇಜ್ ಆಗಿರ್ತೈತಿ. ಕೃಷ್ಣವೇಣಿ ಸಾರಿ ಪೇಜನ್ನ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿರಿ. ಹಂಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವ್ರಿಗೆ ಕೂಡ ಶೇರ್ ಮಾಡಿರಿ. ಇಳಕಲ್ ಸೀರೆ ಅಷ್ಟೇ ಅಲ್ದೆ ನಾನು ಮೈಸೂರು ಸಿಲ್ಕ್, ಇಳಕಲ್ ಸೀರೆ, ಪಾರ್ಟಿ ವೇರ್ ಸೀರೆ ಎಲ್ಲ ಥರ ಸೀರೆಗಳನ್ನ ನಾನು ಸೇಲ್ ಮಾಡ್ತೀನಿ. ಇಲ್ಲೇ ಬ್ಲೌಸ್ ಮತ್ತು ಪಲ್ಲು ಹೆಂಗೆ ಬರ್ತೈತೆ ಅಂತ ತೋರ್ಸಕತ್ತೀನಿ. ಇದರಲ್ಲಿ ಆಲ್ರೆಡಿ ರನ್ನಿಂಗ್ ಬ್ಲೌಸ್ ಇರ್ತೈತಿ. ಬೇಕಿದ್ರೆ ಸ್ಟಿಚ್ ಮಾಡಿಸ್ಕೋಬೋದಾ, ಇಲ್ಲಾಂದ್ರೆ ವೈಟ್ ಬ್ಲೌಸ್ ಈಗ ಟ್ರೆಂಡಿಂಗಲ್ಲಿ ಅದಾವಲ್ಲ ಅದನ್ನಾದರೂ ಇದನ್ನ ಮಾಡ್ಕೋಬೋದಾ. ನಮ್ಗೆ ವೈಟ್ ಬ್ಲೌಸ್ ಬೇಡ, ಸೀರೆ ಒಂದು ಸಾಕಂದ್ರೂ ಅದನ್ನ ತೊಗೋಬೋದಾ. ಬಡ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋರಿ. ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಪ್ರೆಸೆಂಟ್ ಮಾಡ್ತಿರೋದು ಸಾಫ್ಟ್ ಸಿಲ್ಕ್ ಸೀರೆ. ಇಲ್ಲೇನ ತೊಗೊಂಡೆಲ್ಲ ಈ ಸೀರೆನ ನಾನು ವೇರ್ ಮಾಡ್ತೀನಿ, ಹಾಗಾಗಿ ನಾನು ಹಾಕೊಂಡೇನಿ. ಇಲ್ಲಾಂದ್ರೆ ಆ ಥರ ಎಲ್ಲ ಇದನ್ನ ಮಾಡೋಂಗಿಲ್ಲ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಬೇಕು ನೋಡ್ರಿ, ಅದು ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ. ಮತ್ತು ಮೈಸೂರು ಪ್ರೀಮಿಯಂ ಕ್ವಾಲಿಟಿಯಲ್ಲಿ ಬೆಂಟೆಕ್ಸ್ ಬಾರ್ಡರ್ಲಿ ಮೈಸೂರು ಸಿಲ್ಕ್ ಸೀರೆ ಪಿಕಾಕ್ ಡಿಸೈನಲ್ಲಿ ಇದಾವೆ. ಮಸ್ತ್ ಅದ ನೋಡ್ರಿ. ಆನ್ಲೈನ್ ಪೇಮೆಂಟ್ ಇರ್ತೈತಿ. ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋಂಗಿಲ್ಲ. ಇದ್ರೊಳಗೆ ಯಾವ್ದು ಬೇಕು ನೋಡ್ರಿ ಸ್ಕ್ರೀನ್ಶಾಟ್ ತೆಗೆದ ವಾಟ್ಸಪ್ ಮಾಡಿರಿ.
4 to 7 days ಅಲ್ಲಿ ಸೀರೆ ಬಂದ ನಿಮ್ಮ ಮನೆ ಬಾಗಿಲಿಗೆ ತರ್ತಾವ. ಹಂಗ ಪೇಜ್ನ ಫಾಲೋ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಯವರಿಗೆ ವಿಡಿಯೋನ ಶೇರ್ ಮಾಡ್ರಿ. ಸೆರಗಿನ ಪಾರ್ಟ ಹಿಂಗ್ ಬರ್ತೈತಿ. ಬ್ಲೌಸ್ ಸೇಮ್ ಕಾಂಟ್ರಾಸ್ಟ್ ಎಲ್ಲ ಬರ್ತೈತಿ. ಬ್ಲೌಸ್ ಅಂದ್ರೆ ಮಸ್ತ್ ಐತಿ ಇದ್ರೊಳಗ. ನಿಮ್ಗೆ ಯಾರಿಗಾದ್ರೂ ಬೇಕಂತಂದ್ರೆ ಬಡ ಬಡ ಬುಕ್ ಮಾಡ್ಕೋರಿ. ನಿಮ್ಗೆ ಇದರಲ್ಲಿ ಯಾವ ಕಲರ್ ಬೇಕು ನೋಡ್ರಿ, ಬಡ ಬಡ ಬುಕ್ ಮಾಡ್ಕೋರಿ. ಈಗೇನು ನಮ್ಮ ದೇವಿ ವೇರ್ ಮಾಡ್ಯಾಳಲ್ಲ ಅದ ಸೀರೆನ, ಅದ ಡಿಸೈನ್ನ, ಅದ ಕ್ವಾಲಿಟಿನ ಅದ್ರಲ್ಲಿ ಒಂದು ವೇರ್ ಮಾಡಿ ತೋರ್ಸಾಕತ್ತಿ ನಾವು ಹೆಂಗೆ ಬರ್ತೈತೆ ಅಂತೇಳಿ. ಸೆರೆಗೆ ಬಂದ ಹಿಂಗೆ ಬರ್ತೈತಿ. ಬ್ಲೌಸ್ ಅಂದ್ರೆ ಮಸ್ತ್ ಐತಿ, ರಿಚ್ ಆಗೈತಿ ಬ್ಲೌಸ್. ನೀವು ಆರಾಮ್ಸೆ ಪಾರ್ಟಿ ವೇರ್ ಸೀರೆನ ವೇರ್ ಮಾಡ್ಬೋದು ಇದನ್ನ.